ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಗಿ ಶಾಸ್ತಾಲು ಅಥವಾ ರಾಗಿ ಶಾವಿಗೆ ಮತ್ತು ಬೆಲ್ಲದ ಪಾನಕವನ್ನು ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಲೆಬೀಜ, ಬೆಲ್ಲ, ಏಲಕ್ಕಿ, ಅವರೆಬೇಳೆ, ರಾಗಿ ಹಿಟ್ಟು ತುಂಬ ಇಂಪಾರ್ಟೆಂಟು. ಈಗ ರಾಗಿ ಹಿಟ್ಟನ್ನು ಜರಡಿ ಇಟ್ಕೊಳ್ಳೋಣ. ಫಸ್ಟ್ ಅವರೆಬೇಳೆ ಪಪ್ಪನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಳೆಯನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ 2 ವಿಸಿಲ್ಸ್ ಹಾಕ್ಕೊಳ್ಳೋಣ. ಈಗ 2 ವಿಸಿಲ್ ಆಯಿತು. ಬೇಳೆ ಚೆನ್ನಾಗಿ ಬೆಂದಿದೆ. ರೋಳನ್ನ ಇವಾಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ರುಬ್ಬಿನ ಕಲ್ಲನ್ನು ನೀರಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಏಲಕ್ಕಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಬೇಳೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಈ ಪಪ್ಪನ್ನ ಚೆನ್ನಾಗಿ ರುಬ್ಕೋಬೇಕು. ಅವರೆಬೇಳೆ ಪಪ್ಪು ರೆಡಿ ಆಯ್ತು. ಈಗ ಈ ಪಪ್ಪನ್ನು ಒಂದು ಪ್ಲೇಟಲ್ಲಿ ಎತ್ತಿಕ್ಕೋಣ. ಈಗ ಕಡಲೆ ಬೀಜನ ಹುರಿದ್ಕೊಳ್ಳೋಣ. ಕಡಲೆ ಬೀಜ ಈಗ ಚೆನ್ನಾಗಿ ಹುರಿದಿದೆ. ಇದನ್ನು ಈಗ ಪುಡಿ ಮಾಡ್ಕೋಬೇಕು. ಈಗ ಇವು ರೆಡಿ ಆಯಿತು. ಈಗ ಬೆಲ್ಲದ ಪಾನಕ ಮಾಡೋಣ ಬನ್ನಿ. ಈ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಲ್ಲದ ಪಾನಕ ರೆಡಿ ಆಯಿತು. ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ರೇ ಶಾವಿಗೆ ಚೆನ್ನಾಗಿ ಬರುತ್ತೆ. ಈಗ ಶಾವಿಗೆ ಮಾಡ್ಬೋದು. ಚೆನ್ನಾಗಿ ಬೆಂದಿದೆ. ಇದನ್ನು ಶಾವಿಗೆ ಮೇಕರ್ಗೆ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ನೋಡಿ, ನಮ್ಮ ಮಾವ ಅವರು ತಿರುಗಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಶಾವಿಗೆ ಬರ್ತಾ ಇದೆಯೋ ನೋಡಿ. ರಾಗಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡು ಕಲಿಸ್ಕೊಂಡ್ರೇ ಚೆನ್ನಾಗಿ ಬರೋದು. ನೋಡಿ, ಶಾವಿಗೆ ಈ ಥರ ಬರಬೇಕು. ಸಖತ್ತಾಗಿ ಬಂದಿದೆ ಶಾವಿಗೆ ನೋಡಿ. ಈಗ ಎಲ್ಲ ರೆಡಿ ಆಗಿದೆ. ನಮ್ಮ ಮಾವಾಗೆ ಬಡಿಸೋಣ. ಈಗ ನಮ್ಮತ್ತೆ ಬಡಿಸ್ತಾ ಇದ್ದಾರೆ. ಇದು ತುಂಬ ಹೆಲ್ತಿ ಫುಡ್ಡು. ನೀವು ಟ್ರೈ ಮಾಡಿ. ಇದು ತುಂಬ ಅಂದರೆ ತುಂಬ ಹೆಲ್ತಿ ಫುಡ್ಡು. ಇದೇ ತರಹ ವಿಡಿಯೋಸ್ ಬರ್ತಾನೆ ಇರುತ್ತೆ. Please subscribe to my channel and support. Thank you so much.